ಸರ್ ನಿಮ್ಮ ಒಂಥರ ಜರ್ನಿ ಒಂಥರ ನೋಡಿ ಹಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮೈಸೂರಿನಿಂದ ಬೆಂಗಳೂರಿಗೆ ಬರ್ತೀರಾ, ಅದೇ ಬಸವನಗುಡಿ, ಹಂಸಲೇಖ ಸರ್. ಸೊ ಎಲ್ಲೂ ಹೇಳದಂತ ಏನಾದ್ರು ವಿಚಾರ ಇದ್ರೆ ಇದು ತಲೆಗೆ ಬಂದಾಗ ಏನಾದ್ರು ಹೇಳೋದಿದ್ರೆ ಹೇಳಬಹುದಾ? ಮೈಸೂರಿನ ಹತ್ತಿ ಬೆಂಗಳೂರಿಗೆ ಬಂದಿದ್ದು, ಆ ಬಸವನಗುಡಿ ಆ ದಿನಗಳ ಬಗ್ಗೆ ಟಕ್ ಅಂತ ಒಂದು ರೌಂಡ್ ಹಿಂಗೆ ಹೋಗಿ ಹಿಂಗೆ ಬಂದು ಏನಾರು ಹೇಳ್ಬಹುದಾ ಅಂತ ಹೇಳಿ ಎಲ್ಲೂ ಹೇಳಿರ್ಬಾರ್ದು ಅಂತ ವಿಚಾರ ತುಂಬಾ ಅಂದರೆ ನನಗೆ ಒಂಥರ ಒಳ್ಳೆ ರೋಲರ್ ಕೋಸ್ಟರ್ ರೈಡ್ ನಂದು. ಅಂದರೆ ಸಿಂಗರ್ ಆಗಬೇಕು ಅಂತ ಮೈಸೂರು ಬಿಟ್ಟು ಬೆಂಗಳೂರಿಗೆ ಬಂದೆ. ಆ ಸಿಂಗರ್ ಬಿಟ್ಟು ಬೇರೆ ಎಲ್ಲ ಅದೇ ಅಂದರೆ ಎಜುಕೇಷನ್ ಒಂದು ಕಡೆ, ಇನ್ನೊಂದು ಕಡೆ ರಂಗಭೂಮಿ ಗೀಳು, ಅಲ್ಲಿ ನಟನ ಅದೇ. ಸೊ ಆನಂತರ ಲೈಫಲ್ಲಿ ಏನಾದರೂ ಸರಿ ಇಂಜಿನಿಯರ್ ಆಗಬಾರ್ದು ಅಂತಿದ್ದೆ. ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ಇಂಜಿನಿಯರೇ ಆದೆ. ಇಂಜಿನಿಯರ್ ಆದಮೇಲಿಂದ ಆ ವಾತಾವರಣ ನನಗೆ ಒಗ್ಕೊಳ್ಳೋಕ್ಕಾಗಲಿಲ್ಲ. ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಕೆಲಸ ಬಿಟ್ಬಿಟ್ಟೆ ಬಂಡತನದಲ್ಲಿ. ಆಗ ಸೀರಿಯಲು ಸಿನಿಮಾ ಮಾಡುವಂಥ ಜನ ನನ್ನ ಸುತ್ತಿನವ್ರು ಹೇಳಿದಾಗ ಪ್ರಯತ್ನ ಪಡೋಣ ಅಂತ ಸೀರಿಯಲ್ ಪ್ರಯತ್ನ ಪಟ್ಟೆ. ಅದು ವರ್ಕ್ ಆಗಿಲ್ಲ, ಮತ್ತು ಕೆಲ್ಸಕ್ಕೆ ಹೋಗೋಣ ಅನ್ಕೊಳಕ್ಕೆ ಸಿನಿಮಾ ಆ್ಯಕ್ಟ್ರ್ ಆಗ್ಬಿಟ್ಟೆ. ಸಿನಿಮಾ ಆ್ಯಕ್ಟ್ರಾಗಿ ಒಂದಷ್ಟು ಅವಕಾಶಗಳು ಬಂದಾಗ ಬಂದಿದ್ದ ಅವಕಾಶಗಳನ್ನ ಬಿಟ್ಬಿಟ್ಟು ಹೀರೋ ಪಾತ್ರ ಇವಾಗಲೇ ಮಾಡಬಾರ್ದು, ನನಗೇನೂ ಗೊತ್ತಿಲ್ಲ, ಕಲ್ತ್ಬಿಟ್ಟು ಮಾಡಬೇಕು ಅಂತ ಬರೀಲ್ಲ ವಿಲನ್ ರೋಲೇ ಮಾಡ್ತೀನಿ ಅಂತ ಫಿಕ್ಸ್ ಆದೆ. ಆಗ ವಿಲನ್ ರೋಲ್ ಕೊಡೋರೇ ಇರಲಿಲ್ಲ ನನಗೆ. ಆ್ಯಂಡ್ ವಿಲನ್ ರೋಲ್ ಶುರು ಆದಮೇಲಿಂದ ಒಂದಷ್ಟು ಒಳ್ಳೊಳ್ಳೆ ಪಾತ್ರಗಳು ಬಂತು. ಆ ಪಾತ್ರಗಳು ಮಾಡ್ತಾ ಮಾಡ್ತಾ ಲೀಡ್ ರೋಲ್ಗಳು ಬರೋಕ್ಕೆ ಶುರು ಆಯಿತು. ಲೀಡ್ ರೋಲ್ಗಳು ಮಾಡೋಕ್ಕೆ ಶುರು ಮಾಡಿದೆ. ಅವನು ವಿಲನ್, ಅವನು ಹೀರೋ ಹಾಕೋಕ್ಕಾಗಲ್ಲ ಅಂದ್ರೆ. ಸೊ ಎಲ್ಲ ಕಡೆನೂ ಸವಾಲೆ. ಆ ರೀತಿ ಆ ಹೀರೋ ಆಗ್ತಕ್ಕಂಥ ಒಂದು ಕ್ವೆಸ್ಟ್ ಶುರು ಆಗ್ತಿದ್ದಂಗೆ, ಹೀರೋ ಅಂದರೆ ಲೀಡ್ ರೋಲ್ ಬೇಸಿಕಲಿ, ಹೀರೋ ವಿಲನ್ ಅನ್ನೋ ಟ್ಯಾಗ್ ಅಲ್ಲ. ಸೊ ಬಿಗರ್ ರೋಲ್ ಅಂತ ಮಾಡ್ಬೇಕಾದ್ರೆ ಆವಾಗ ಮಧ್ಯದಲ್ಲಿ ಸಿಂಗರ್ ಆಗೋ ಅವಕಾಶ ಬಂತು. ಎಲ್ಲೋ ಲೈಫಿಂದ ಇನ್ನು ಬಿಟ್ಟು ಹೋಯ್ತು ಒಂದು ಆ್ಯಂಗಲ್ ಅಂತ ಅಂದ್ಕೊಳ್ತಿದ್ದಾಗ ಸಿಂಗಿಂಗ್ ಅವಕಾಶ ಬರುತ್ತೆ. ಕಿರಿಕ್ ಪಾರ್ಟಿಯಿಂದ ಡೆಬ್ಯೂ ಮಾಡ್ತೀನಿ. ಸೊ ಅದೇ ಅಲ್ಲಿ ಮೆಲೋಡಿ ಹಾಡೋಕ್ಕಾಗಲ್ಲ ಅಂತಾರೆ, ಮೆಲೋಡಿ ಮರೆತು ಹೋದನಲ್ಲೂ ಬರುತ್ತೆ. ಸೊ ಅದರಲ್ಲಿ ಒಂದು ಕಾಮಿಕಲ್ ಕ್ಯಾರೆಕ್ಟ್ರು ಮಾಡ್ತೀನಿ, ದಯವಿಟ್ಟು ಗಮನಿಸಿ. ಇಲ್ಲಿ ಕಾಮಿಡಿ ಫ್ಲೇವರ್ ಇರ್ತಕ್ಕಂಥ ಟಚ್ ಇರ್ತಕ್ಕಂಥ ಕ್ಯಾರೆಕ್ಟ್ರು. ಸೀರಿಯಸ್ ನಟ ಅಂದಾಗ ಇಲ್ಲಿ ಕಾಮಿಡಿನೂ ಇವ್ನು ಮಾಡ್ತೇನೆ, ಪ್ರೂವ್ ಮಾಡ್ಕೋಬೇಕು. ನಮ್ಮ ಕೈಲಿ ಏನೋ ಆಗಲ್ಲ ಅಂದರೆ ಇಲ್ಲ ಮಾಡಿ ತೋರಿಸಿ ಪ್ರೂವ್ ಮಾಡ್ತೀನಿ ಅನ್ನೋ ಛಲ ನಂದು. ಸೊ ಅಲ್ಲಿಂದ ಸಿಂಗಿಂಗ್ ಅನ್ನೋದು ಅದೊಂದು ಜರ್ನಿ ಶುರು ಆಗುತ್ತೆ. ಮತ್ತು ಲೀಡರ್ಗಳು ಮಾಡಬೇಕಾದ್ರೆ ಒಂದು ಸಿನಿಮಾ ಚೆನ್ನಾಗಾಗುತ್ತೆ, ಒಂದು ಸಿನಿಮಾ ಚೆನ್ನಾಗಾಗಲ್ಲ, ಈ ಥರ ಅದರಲ್ಲಿ ಅದಕ್ಕೆ ಒಂದಷ್ಟು ಮಾತುಗಳು ಬರುತ್ತೆ. ಆವಾಗ ಅದೆಲ್ಲ ಮಾತುಗಳು ಸಹಜ ಅನ್ನೋದು ಒಂದು ಮೆಚುರಿಟಿ ಬಂದಾಗ ಅರ್ಥ ಆಗುತ್ತಲ್ಲ. ಇಲ್ಲ ಮೊದಲೆಲ್ಲ ಅದರ ರಿಯಾಕ್ಟ್ ಮಾಡಿಬಿಡ್ತಾ ಇದ್ವಿ, ಉರ್ಕೊಂಡ್ಬಿಡ್ತಾ ಇದ್ವಿ. ಇಲ್ಲ, ಮಾತಾಡೋದೇ ಕೆಲಸ ಮಾಡೋದೇ ಉದ್ದೇಶ ಅಂತ. ನಂಗೆ ಅನಿಸುತ್ತೋ ಏನಪ್ಪ ಅಂದರೆ ನಮ್ಗೆ ಗೊತ್ತಿರುತ್ತೆ ಐ ಕ್ಯಾನ್ ಅಂತ, ನಾನು ಮಾಡ್ತೀನಿ ಅದು ಅಂತ. ಎಲ್ಲ ಕೂತ್ಕೊಂಡು ಆಗಲ್ಲ ಬಿಡು ಅವ್ನಿಗೆ, ಅದು ಮಾಡ್ತಾನ, ಅವ್ನು ಹೀರೋ ಆಗಿ ಲಾಯಕ ಅಥವಾ ವಿಲನ್ಗೆ ಲಾಯಕ, ಕಾಮಿಡಿಗೆ ಲಾಯಕ, ಹಿಂಗೆಲ್ಲ ಮಾತಾಡೋರು ಮೇ ಬಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇರ್ತಾರೆ. ನೀವು ಕೂಡ ಅದನ್ನೇ ಹೇಗೆ ಅನುಭವಿಸಿ ಹೇಳ್ತಾ ಇದ್ದೀರಾ. ಅಂದರೂ ಖಡಕ್ಕಾಗಿ ಏನು ಹೇಳ್ತೀರಾ ಸರ್ ನೀವು? ಅದು ಹೆಂಗಿರ್ಬೇಕಂದ್ರೆ ಶಾರ್ಪಾಗಿ ಆ ಥರ ಯಾರು ಎಲ್ಲ ಕ್ಷೇತ್ರಗಳಿಗೆ ಏನು ಮಾತಾಡ್ತಿರ್ತಾರೋ ಅವ್ರಿಗೆ ಹೋಗಿ ತಟ್ಟೋ ಥರ ಇರಬೇಕು. ಸಿಂಪಲಾಗಿ ಒಂದು ಮಾತು ಹೇಳಿದೆ, ಮಾತಾಡೋನಿಗೆ ಮಾತಾಡೋದೇ ಕೆಲಸ ಮಾಡೋನಿಗೆ ಮಾತಾಡೋದು ಕೆಲಸ ಅಲ್ಲ. ಸೊ ಕೆಲಸ ಮಾತಾಡೋರು ಮಾತಾಡ್ಕೊಂಡು ಆರಾಮಾಗಿ ಚೆನ್ನಾಗಿರಲಿ, ಎಲ್ಲಿರ್ತಾರೋ ಅವ್ರು ಅಲ್ಲೇ ಇರ್ತಾರೆ. ಸೊ ನಮ್ಮ ಕೆಲಸ ನಮ್ಮನ್ನು ರೂಪಿಸುತ್ತೆ, ನಿರೂಪಿಸುತ್ತೆ, ಬೆಳೆಸುತ್ತೆ, ಬಾಳಿಸುತ್ತೆ. ಸೊ ಕೆಲಸಕ್ಕೆ ಕಾಂಪ್ರಮೈಸ್ ಆಗಿಬಿಡಿ. ನಿಮ್ಮನ್ನು ನಂಬಿ ನಿಮ್ಮ ಗುಣನ, ನಿಮ್ಮ ಕಲೆನ ಅಥವಾ ನಿಮ್ಮ ಪ್ರತಿಭೆನ, ಕಲೆನೇ ಆಗಬೇಕು, ಯಾವುದೇ ರೀತಿ ಪ್ರತಿಭೆ ಆದರೂ ನಿಮ್ಮ ಪ್ರತಿಭೆ ನೀವು ನಂಬಿ, ನಿಮ್ಮ ಎಫರ್ಟ್ಸ್ನ ನಂಬಿ, ನಿಮ್ಮ ಶ್ರಮ ನಿಮ್ಮನ್ನು ಯಾವತ್ತೂ ಎಲ್ಲೂ ಕಳೆದು ಹಾಕಲ್ಲ. ಆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ತಡವಾದರೂ ಸಿಗುತ್ತೆ. ಸೊ ನೆವರ್ ಮೈಂಡ್, ಯಾರು ಏನಾರು ಅನ್ಕೊಳ್ಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.